ಉಗ್ರರ ದಾಳಿ 100ಕ್ಕೂ ಹೆಚ್ಚು ದೇಶಗಳಿಗೆ ಭಾರತ ಈ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದೆ. ಪಾಕ್ ಕೈವಾಡದ ಬಗ್ಗೆ 100ಕ್ಕೂ ಹೆಚ್ಚು ದೇಶಕ್ಕೆ ಮಾಹಿತಿ ರವಾನೆಯಾಗಿದೆ. ಸಾಕ್ಷಿ ಸಮೇತ ಪಾಕಿಸ್ತಾನದ ಕೈವಾಡದ ವಿವರಣೆಯನ್ನ ನೀಡಿದೆ ಭಾರತ. ಈ ವಿವರಣೆ 100ಕ್ಕೂ ಹೆಚ್ಚು ದೇಶಗಳಿಗೆ ಹೋಗಿದೆ. ಪಾಕಿಸ್ತಾನಿ ಉಗ್ರರ ಮಾಹಿತಿ, ಲಷ್ಕರ್ ಎ ತೊಯ್ಬಾ ಕೈವಾಡ, ಉಗ್ರರ ಮುಖಚಹರೆಯ ಡಿಜಿಟಲ್ ಸಾಕ್ಷ್ಯವನ್ನ ಮುಂದಿಟ್ಟು ಭಾರತ ವಿವರಣೆ ಕೊಟ್ಟಿದೆ. ದಾಳಿಯಲ್ಲಿ ಪಾಕಿಸ್ತಾನದ ಕೈವಾಡದ ಬಗ್ಗೆ ರಾಜತಾಂತ್ರಿಕರಿಗೆ ಮಾಹಿತಿ ಹೋಗಿದೆ. ಪಹಲ್ಗಾಮ್ ದಾಳಿಯ ಹಿಂದೆ ಪಾಕ್ ಸೇನೆ ಪಾತ್ರದ ಬಗ್ಗೆಯೂ ಮಾಹಿತಿಯನ್ನ ಕೊಟ್ಟಿದೆ ಭಾರತ. ವಿಶ್ವದ ಪ್ರಮುಖ ದೇಶಗಳಿಗೆ ಪಾಕ್ ಉಗ್ರರ ನಂಟಿನ ಬಗ್ಗೆ ವಿವರಣೆಯನ್ನ ಕೊಡಲಾಗಿದೆ. ಪಾಕಿಸ್ತಾನದ ಸೇನೆಯಿಂದ ಉಗ್ರರಿಗೆ ತರಬೇತಿ ಬಗ್ಗೆ ಕೂಡ ಭಾರತ ಸಾಕ್ಷ್ಯ ಕೊಟ್ಟಿದೆ. ಉಗ್ರರ ದಾಳಿಯ ಬೆನ್ನಲ್ಲೇ 100ಕ್ಕೂ ಹೆಚ್ಚು ದೇಶಗಳಿಗೆ ಭಾರತ ಮಾಹಿತಿಯನ್ನ ಕೊಟ್ಟಿದೆ. ಇದರಲ್ಲಿ ಪಾಕಿಸ್ತಾನದ ಕೈವಾಡ ಏನು, ಸಾಕ್ಷಿ ಸಮೇತ ವಿವರಣೆಯನ್ನ ಕೊಟ್ಟಿದೆ ಭಾರತ. ಭಾರತದ ವಿಚಾರದಲ್ಲಿ ನೀವು ಎಚ್ಚರದಿಂದ ಇರಿ, ಯುದ್ಧ ಮಾಡದೆ ಶಾಂತಿಯಿಂದ ಪರಿಸ್ಥಿತಿ ನಿಭಾಯಿಸಿ. ಪಾಕ್ ಪ್ರಧಾನಿಗೆ ನವಾಜ್ ಶರೀಫ್ ಸಲಹೆ ಕೊಟ್ಟಿದ್ದಾರೆ. ನೀವು ಭಾರತದ ಜೊತೆ ಯುದ್ಧಕ್ಕೆ ಇಳಿಬೇಡಿ. ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ಗೆ ಸೋದರನ ಸಲಹೆ ಇದು. ರಾಜತಾಂತ್ರಿಕ ಮಾರ್ಗಗಳನ್ನ ಅನುಸರಿಸೋದಕ್ಕೆ ಸಲಹೆ ಕೊಡಲಾಗಿದೆ. ಭಾರತದ ವಿಚಾರದಲ್ಲಿ ಎಚ್ಚರದಿಂದ ಇರಿ, ಯುದ್ಧ ಮಾಡದೆ ಶಾಂತಿಯಿಂದ ಪರಿಸ್ಥಿತಿಯನ್ನ ನಿಭಾಯಿಸಿ ಅಂತ ಪಾಕ್ ಪ್ರಧಾನಿಗೆ ನವಾಜ್ ಶರೀಫ್ ಸಲಹೆ ಕೊಟ್ಟಿದ್ದಾರೆ. ಪಾಕ್ನ ಮಾಜಿ ಪ್ರಧಾನಿ ಕೊಟ್ಟಂತ ಸಲಹೆ ಇದು. ನೀವು ಭಾರತದ ಜೊತೆ ಯುದ್ಧಕ್ಕಿಳಿಬೇಡಿ, ರಾಜತಾಂತ್ರಿಕ ಮಾರ್ಗವನ್ನ ಅನುಸರಿಸಿ ಅಂತ ಸಲಹೆ ಕೊಟ್ಟಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.